ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ನಾನು ಒಂದು ಟೊಮೆಟೊ ರಸಮ್ಮು ಸಿಂಪಲ್ಲಾಗೆ 5 ನಿಮಿಷದಲ್ಲಿ ಆಗಿಬಿಡುತ್ತೆ. ನಾನು ಬೇಗ ಇಟ್ಕೊಂಡಿದ್ದೀನಿ ನೋಡಿ. 3 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಚೆನ್ನಾಗಿ ಕುದಿಲೇ ಇದು. ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊತೀನಿ ನೋಡಿ. ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದು ರುಬ್ಕೋಬೇಕು. ಬೇಯಿಸ್ಕೊಂಡು ನಾನು ತಣ್ಣಗೆ ಮಾಡೋಕೆ ಇಟ್ಟಿದ್ದೀನಿ ನೋಡಿ. ಒಂದು ಜಾರಲ್ಲಿ ನಾವು ಇದೆಲ್ಲ ರುಬ್ಕೋಬೇಕು ಚೆನ್ನಾಗೆ ನೋಡಿ. ಇದು ಚೆನ್ನಾಗಿ ಹಿಂಗೆ ರುಬ್ಕೊಂಬಂದಿದ್ದೀನಿ ಮಿಕ್ಸಿಲಿ. ಇವಾಗ ಪೌಡರ್ ಮಾಡ್ಕೊಳ್ತೀನಿ ನೋಡಿ. ಒಂದು ಕುಟ್ಟ ಕಲ್ಲಲ್ಲಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಕೋಬೇಕು ನೋಡಿ. ಅರ್ಧ ಸ್ಪೂನ್ ಜೀರಿಗೆ. ಇದು ಚೆನ್ನಾಗಿ ಕುಟ್ಕೋಬೇಕು. ನೀವು ಫ್ರೈ ಮಾಡಿಕೊಂಡ್ರೆ ಒಂದು ಟೇಸ್ಟ್ ಬರುತ್ತೆ, ನೀವು ಹಸಿ ಹಾಕ್ಕೊಂಡ್ರೆ ಒಂದು ಟೇಸ್ಟ್ ಬರುತ್ತೆ. ಇವಾಗ ಚೆನ್ನಾಗಿ ಹಿಂಗೆ ಕುಟ್ಕೋತೀನಿ ಈ ಕಲ್ಲಲ್ಲಿ ನೋಡಿ. ಹಿಂಗೆ ಚೆನ್ನಾಗಿ ತುಂಬ ರುಣ್ಣಗೂ ಕುಟ್ಕೋಬಾರ್ದು, ಸ್ವಲ್ಪ ನೋಡಿ ತರಿಯಾಗಿ ರುಬ್ಕೋಬೇಕು. ಇದು ಒಂದು ಬೌಲಲ್ಲಿ ತೊಗೊತೀನಿ ನೋಡಿ. ಇದರಲ್ಲೇ ಒಂದು 5-6 ಬೆಳ್ಳುಳ್ಳಿನ ಚಚ್ಕೋಬೇಕು ನೋಡಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ. ಒಂದು ಸ್ಪೂನ್ ತುಪ್ಪ ಅಥವಾ ಎಣ್ಣೆ ನೀವು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ನೀವು ತುಪ್ಪದಲ್ಲಿ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಈ ರಸಮ್ಮು ನೋಡಿ. ಒಂಚೂರು ಸಾಸಿವೆ ಹಾಕೋತೀನಿ ನೋಡಿ. ಅದೊಂದು ಸ್ವಲ್ಪ ಸಿಡಿಲಿ ಸಾಸಿವೆ ನೋಡಿ. ಚೆನ್ನಾಗಿ ಸಿಡ್ದಿದೆ. ಒಣಮೆಣಸಿನ್ಕಾಯಿ ಹಾಕೋತೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ನೋಡಿ. ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಸ್ವಲ್ಪ ಹಿಂಗೆ ಹಾಕೋತೀನಿ. ಹಿಂಗೆ ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದು ಹಾಕೋತೀನಿ ನೋಡಿ. ಆ ಪೇಸ್ಟ್ ಹಾಕ್ಕೊಂಡು ಇದು ಚೆನ್ನಾಗಿ ಸ್ವಲ್ಪ ನೀರು ಹಾಕೊಳ್ಳಿ. ನಾವು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ನೀರು, ಅದು ಕೂಡ ಹಾಕೋಬೋದು, ವೇಸ್ಟ್ ಮಾಡಬೇಡಿ, ಅದನ್ನು ಹಾಕೊಳ್ಳಿ. ಹಾಕ್ಕೊಂಡು ನೋಡಿ. ಸ್ವಲ್ಪ ಖಾರದ ಪುಡಿ ಹಾಕೋತೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು. ನಾವು ಮೆಣಸು ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದು ಹಾಕೋತೀನಿ ನೋಡಿ. ಅರಿಶಿನ ಪೌಡರ್ ನೋಡಿ. ಚೆನ್ನಾಗಿ ಕಲಿಸ್ಬೇಕು ನೋಡಿ. ಇದು ಸ್ವಲ್ಪ ರಸಮ್ ಅಂದರೆ ಸ್ವಲ್ಪ ತೆಳುಗಿರಬೇಕು. ಇದು ಗಟ್ಟಿಯಾಗಿದೆ. ಸ್ವಲ್ಪ ನೀರು ಹಾಕೋತೀನಿ ನೋಡಿ. ತುಂಬ ತೆಳುಗೂ ಮಾಡಬಾರ್ದು, ತುಂಬ ಗಟ್ಟಿನೂ ಮಾಡಬಾರ್ದು ನೋಡಿ. ನಾನು ಮೀಡಿಯಮ್ ಮಾಡಿದ್ದೀನಿ. ಇವಾಗ ಉಪ್ಪು ಹಾಕೋತೀನಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಇದು. ನೀವು ಕುಡಿಬೋದು, ಬಿಸಿ ಬಿಸಿ ರೈಸಿಗೆ ತಿನ್ಬೋದು. ತುಂಬ ಶೀತ ಕೆಮ್ಮು ಆದಾಗ ಇದು ಮಾಡ್ಕೊಂಡು ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ಬೆಲ್ಲ, ತುಂಬ ಹಾಕೋಬಾರ್ದು, ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು. 1-2 ಕುದಿ ಕುದ್ರೆ ಸಾಕು. ತುಂಬ ಏನು ಕುದಿಸೋದು ಬೇಡ, 1-2 ಕುದಿ ಚೆನ್ನಾಗಿ ಕುದೀಲಿ ನೋಡಿ. 1-2 ಚೆನ್ನಾಗಿ ಕುದ್ದಿದೆ. ಇವಾಗ ಒಂದು ಕೊತ್ತಂಬರಿ ಹಾಕ್ಕೊಂಡ್ರೆ ನಿಮಗೆ ರಸಮ್ ರೆಡಿ ಆಯಿತಾ ನೋಡಿ. ಬಿಸಿಯಾಗಿ ಕುಡಿಬೋದು, ಊಟ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಇದು. ಒಂದ್ಸಲ ಟ್ರೈ ಮಾಡಿ. ನಮ್ಮ ಮ್ಯೂಜೆ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ನೋಡಿ. ಇವಾಗ ಸರ್ವ್ ಮಾಡ್ಕೊತೀನಿ. ರೆಡಿಯಾಗಿದೆ. ಒಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡೋದು ಬರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮ ಮ್ಯೂಜೆ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.